So hello, welcome back to our YouTube channel which is Mr. and Mrs. Malnad. ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ. ಇವತ್ತು ಮಂಡೇ, ನನ್ನ ವೈಫ್ ಕೂಡ ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾಳೆ. ಸೊ ಅವಳಿಗೆ ಸ್ಪೆಷಲ್ಲಾಗಿ ಮಶ್ರೂಮ್ ಬಿರಿಯಾನಿ ಮಾಡಿಕೊಡೋಣ ಅಂತ. ಪಾಪ ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ರೆಸ್ಟ್ ಮಾಡ್ತಿದ್ದಾಳೆ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ಫಸ್ಟಿಗೆ ನಾನು ಮಶ್ರೂಮ್ಸ್ನ ತೊಗೊಂಡಿದ್ದೀನಿ. ಫಸ್ಟ್ ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದನ್ನು ಮ್ಯಾರಿನೇಟ್ ಮಾಡ್ಕೊಳೋಕ್ಕೂ ಮುಂಚೆ ನಾನು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ನಾನು ಇದನ್ನು ಹೇಗೆ ಕ್ಲೀನ್ ಮಾಡಿರೋದು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ನಿಮಗೆ ಬೇಕು ಅಂದರೆ. ಫಸ್ಟ್ ಇದನ್ನು ಈಗ ಕಟ್ ಮಾಡ್ಕೊಳ್ಳೋಣ. ಸೊ ಕಟ್ ಮಾಡ್ಕೊಳ್ಳೋದು ತುಂಬ ಸಿಂಪಲ್ ಆ್ಯಕ್ಷನ್. ಸೊ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸೊ ಇದನ್ನು ಬೌಲಿಗೆ ಹಾಕ್ಕೊಂಡು ಈಗ ಮ್ಯಾರಿನೇಷನ್ ಮಾಡೋಣ. ಸೊ ಇದಕ್ಕೆ ಈಗ 1 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಹಾಗೆ ಅರ್ಧ ಸ್ಪೂನ್ ಧನಿಯಾ ಪುಡಿ. ಸೊ ಇದಕ್ಕೆ ಇವಾಗ ಈಗಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮ್ಯಾರಿನೇಷನ್ ಮಾಡ್ಕೊಂಬಿಡೋಣ. ಸೊ ನೀವು ನೋಡ್ತಿರ್ಬೋದು, ನಾನು 1 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಇದಕ್ಕೆ ಇವಾಗ ಹಾಗೆ 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮೊಸರನ್ನ ಎಷ್ಟು ತೊಗೋತೀನಿ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಇದಕ್ಕೆ 1 ಕಪ್ಪು ಮೊಸರು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನಗೆ ಅರ್ಧ ಕಪ್ ಸಾಕು ಅನ್ನಿಸ್ತಿದೆ, ಸೊ ಅರ್ಧ ಕಪ್ ಮಾತ್ರ ಹಾಕ್ಕೊಂಡಿದ್ದೀನಿ. ಈ ಮೊಸರೇನು ವೇಸ್ಟ್ ಆಗೋಲ್ಲ, ಆಮೇಲೆ ಇದ್ರ ಜೊತೆ ಯೂಸ್ ಮಾಡಿಕೊಂಡು ಮೊಸರು ಬಜ್ಜಿ ಕೂಡ ಮಾಡ್ತೀನಿ. ಸೊ ಇದಕ್ಕೆ ಇವಾಗ 1/2 ಸ್ಪೂನು ಸಾಲ್ಟ್ ಹಾಕ್ತಾಯಿದ್ದೀನಿ. ಸೊ ಇವಾಗ ಇದನ್ನು ನೀಟಾಗಿ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಮ್ಯಾರಿನೇಷನ್ ಮಾಡೋಕ್ಕೂ ಮುಂಚೆ ಅದಕ್ಕೆ ಇವಾಗ ನಾವು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಇದನ್ನು ನೀಟಾಗಿ ಚಾಪ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡೋಣ. ಕರಿಬೇವು ಏನಕ್ಕೆ ಹಾಕ್ತಾಯಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಇದು ತುಂಬಾ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡುತ್ತೆ ಬಿರಿಯಾನಿನ. ಸೊ ಅದಕ್ಕೆ ಬನ್ನಿ ಇದನ್ನ ಇವಾಗ ಚಾಪ್ ಮಾಡಿಕೊಂಡು ಮಿಕ್ಸ್ ಮಾಡೋಣ. ಸೊ ಇದನ್ನೀಗೆ ಚಾಪ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ನಮ್ಮ ಮ್ಯಾರಿನೇಷನ್ಗೆ ಹಾಕ್ಕೊಳ್ಳೋಣ. ಸೊ ಹಾಕ್ಕೊಂಡಾದಮೇಲೆ ನಾವು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಕಮ್ಮಿ ಅನಿಸಿದ್ರೆ ಮ್ಯಾರಿನೇಷನ್ಗೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಸೊ ನನಗೆ ಇಲ್ಲಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಿದೆ, ಸ್ವಲ್ಪ ಹಾಕ್ಕೋತೀನಿ, ಸಾಕು, ಜಾಸ್ತಿ ಮೊಸರು ಬೇಡ. ಸೊ ಇವಾಗ ಇದು ಈ ಥರ ಮ್ಯಾರಿನೇಟ್ ಆಗಿದೆ. ಸೊ ಇದನ್ನು ನೀವೇನು ಮಾಡಬೇಕು ಅಂದರೆ, ಟೈಮು ಕಡಿಮೆ ಇದ್ದರೆ ಡೀಪ್ ಫ್ರೀಝರಲ್ಲಿ ಮೇಲ್ಗಡೆ ಇಟ್ಬಿಡಿ, ಫ್ರಿಜ್ಜಲ್ಲಿ ಬೇಗ ಮ್ಯಾರಿನೇಷನ್ ಆಗುತ್ತೆ. ಅಥವಾ ನೀವು ಈ ಬಿರಿಯಾನಿ ಮಾಡೋಕ್ಕೂ ಮುಂಚೆನೇ 1 ಅವರ್ ಮುಂಚೆನೇ ಇದನ್ನ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಆಗ ಇದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ಇದನ್ನ ಇಟ್ಟಾದಮೇಲೆ ನೆಕ್ಸ್ಟ್ ಏನೇನು ಬೇಕೋ ಆ ಐಟಮ್ಸ್ನ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ. ಓಕೆ. ಸೊ ನಾನು ಬಿರಿಯಾನಿಗೆ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಪ್ಲಸ್ ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಅಯ್ಯೋ, ಈ ಖಾರದ ಪುಡಿ ಹಾಕಿದರೆ ಮತ್ತೇನಕ್ಕೆ ಮೆಣಸಿನ್ಕಾಯಿ ತೊಗೊಂಡ್ರಿ ಅಂತ ನೀವು ಕೇಳ್ಬೋದು. ಬಟ್ ಇದು ರುಚಿಗೆ ಅಷ್ಟೇ. ಇದೆರಡೂ ತುಂಬ ಸಣ್ಣದಾಗಿ ಕಟ್ ಮಾಡಲ್ಲ, ಮಧ್ಯಕ್ಕೆ ಸೀಳಿ ಹಾಕ್ತೀನಿ ಅಷ್ಟೇ. ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ. ನೀವು 3 ಬೇಕು ಅಂದರೆ 3 ತೊಗೋಬೋದು. ಸೊ ನಾನಿಲ್ಲಿ ಈ 2 ಮೆಣಸಿನ್ಕಾಯಿನ ಅಷ್ಟೇ ತೊಗೋತೀನಿ. ಇದು ಏನು ಬೇಡ. ಖಾರ ಆ್ಯಕ್ಚುಲಿ ಮುಂಚೆನೇ ಚೆನ್ನಾಗಿ ಹಾಕಿದ್ದೀನಿ, ಮನೆ ಖಾರದ ಪುಡಿ. ಸೊ ಖಾರ ಇದೆ ಅದು. ಸೊ ಸಾಕು, ಇಷ್ಟೇ. ಬನ್ನಿ ಇವಾಗ ಇದನ್ನು ಚಾಪ್ ಮಾಡ್ಕೊಳ್ಳೋಣ. ಓಕೆ. ಸೊ ಈ ಥರ ಚಾಪ್ ಮಾಡ್ಕೋಬೇಕು. ನಿಮಗೆ ತೋರಿಸ್ತೀನಿ ನಾನು ಹೇಗೆ ಚಾಪ್ ಮಾಡ್ಕೊಂಡಿದ್ದೀನಿ ಅಂತ. ನೋಡಿ, ಈ ಥರ ಸ್ಲೈಸ್ ಆಗಿ. ಹಾಗೆ ಮೆಣಸಿನ್ಕಾಯಿನ 2 ಪೀಸ್ ಮಾಡ್ಕೊಂಡಿದ್ದೀನಿ, 1 ಮೆಣಸಿನ್ಕಾಯಿನ. ಸೊ ನಮ್ಮದು ಎಲ್ಲ ಆಯಿತು. ಬಟ್ ಇದ್ರ ಜೊತೆ ನೀವು ಪುದೀನ ಸೊಪ್ಪನ್ನು ಮರೆಯೋ ಆಗಿಲ್ಲ. ಸೊ ನಾನು ಆ್ಯಕ್ಚುಲಿ ಇದನ್ನು ನಮ್ಮ ಅತ್ತೆ ಮನೆಯಿಂದ ತಂದಿದ್ದು. ಇದು ನಾಟಿ ಪುದೀನ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಬನ್ನಿ ಇದನ್ನು ವಾಶ್ ಮಾಡಿಕೊಂಡು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ಬಿರಿಯಾನಿನ ಪ್ರಿಪೇರ್ ಮಾಡೋಣ. ಸೊ ನಾವೀಗ ಈಗ ಬಿರಿಯಾನಿ ಮಾಡ್ಕೊಳ್ಳೋಕೆ ರೆಡಿ ಆಗೋಣ. ಸೊ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಇದು ಕುಕ್ಕಿಂಗ್ ಆಯಿಲು,
ಹಾಗೆ ನಾನು ಚಾಪ್ ಮಾಡಿದಂತಹ ಮೆಣಸಿನ್ಕಾಯಿ. ಇದು ಇಷ್ಟೇ ನಾನು ಮಸಾಲೆ ಹಾಕ್ತಿರೋದು. ಇದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಕಲ್ಲುವ ಅಂತಾರಲ್ಲ ಅದಿದೆ. ಹಾಗೆ ಒಂದು 2 ಪೀಸು ಅದು ಮರಾಠಿ ಮೊಗ್ಗಿದೆ ಇದರಲ್ಲಿ. ಇದು ಚಾಪ್ ಮಾಡಿದಂಥ ಆನಿಯನ್ಸು, ಇದು ಕೊರಿಯಾಂಡರ್ ಮತ್ತು ಮಿಂಟ್ ಲೀವ್ಸ್ ಇದೆ ಇದರೊಳಗೆ. ಸೊ ಫಸ್ಟ್ ಇವಾಗ ಕುಕ್ಕರ್ನ ಹೀಟ್ ಮಾಡ್ಕೊಳ್ಳೋಣ. ಲೆಸನ್ ನಂಬರ್ 1, ಒಲೆ ಹಚ್ಕೋಬೇಕು, ಕುಕ್ಕರ್ನ ಇಡಬೇಕು. ಫಸ್ಟು ಕುಕ್ಕರ್ ಇದು ನೀಟಾಗಿ ಕಾಯಲಿ. ಸೊ ಕುಕ್ಕರ್ ಬಿಸಿ ಆಗ್ತಿದೆ, ನೀವು ನೋಡ್ಬೋದು. ಸೊ ಕಾವು ತಾಗ್ತಿದೆ ಕೈಗೆ. ಇವಾಗ ನಾನು ಎಣ್ಣೆ ತೊಗೊಂಡಿದ್ನಲ್ಲ ಆ ಎಣ್ಣೆ ಫುಲ್ ಹಾಕ್ಕೊಳ್ಳೋಣ. ಸಾಕು ಇಷ್ಟು ಎಣ್ಣೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನನಗೆ ಸಾಕು, ನಾನಿಷ್ಟು ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಕಾಯಲಿ. ಕಾದಿರೋ ಎಣ್ಣೆಗೆ ಇವಾಗ ನಾವು ತೊಗೊಂಡಿದ್ದಂತಹ ಚಕ್ಕೆ, ಲವಂಗ, ಏಲಕ್ಕಿ, ನಾನೆಲ್ಲ ಸ್ವಲ್ಪ ತೊಗೊಂಡಿದ್ದೀನಿ, ತುಂಬ ಮಸಾಲೆ ಬೇಡ ಅಂತ. ಸೊ ಅದನ್ನು ಹಾಕ್ಕೊಳ್ಳೋಣ. ಸೊ ಎಣ್ಣೆ ಕಾದಿದೆ. ಸೊ ಇವಾಗ ನಾನು ತಗೊಂಡಿದ್ದಂತಹ ಚಕ್ಕೆ, ಲವಂಗ, ಏಲಕ್ಕಿ ಅದನ್ನು ಹಾಕೋಣ. ನೋಡಿ, ಎಣ್ಣೆ ಕಾದಿದಂಗೆ ಹಾಕಿದ್ದಕ್ಕೆ ಎಷ್ಟು ಚೆನ್ನಾಗಿ ಬರ್ತಿದೆ. ಆ್ಯಂಡ್ ಬೈ ದ ವೇ, ನಾನು ಯೂಸ್ ಮಾಡ್ತಿರೋದು ಪ್ಯೂರ್ ಕೊಕೊನೆಟ್ ಆಯಿಲು. ನಮ್ಮ ಮನೆಯಲ್ಲೆಲ್ಲ ಅದನ್ನೇ ಯೂಸ್ ಮಾಡೋದು. ಸೊ ನಾನಿಲ್ಲಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಹೊತ್ತು ಹೀಗೆ ಬಾಡಿಸ್ಕೊಳ್ಳೋಣ. ಅದನ್ನು ಬಾಡಿಸ್ಕೊಂಡು ಆದಮೇಲೆ ಚೆನ್ನಾಗಿ ಬಾಡಿದೆ. ಸೊ ನಾನು ಅದಕ್ಕೆ ಚಾಪ್ ಮಾಡಿದಂತಹ ಆನಿಯನ್ ಹಾಕೋತಾ ಇದ್ದೀನಿ. ಫುಲ್ ಹಾಕೋತಾ ಇದ್ದೀನಿ. ಸೊ ಹಾಕೊಂಡು ಆಗಿದೆ. ಸೊ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ನ ಯಾವಾಗಲೂ ಕುಕ್ ಮಾಡುವಾಗ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕದು, ಕಂದು ಬಣ್ಣ ಬರಬೇಕು. ಸೊ ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊತಿರ್ಬೇಕು, ಹಂಗಂತ ಫುಲ್ ತೀಸ್ಕೊಳ್ಬೇಡಿ. ಸೊ ಇದು ಗೋಲ್ಡನ್ ಬ್ರೌನ್ ಬರಬೇಕು. ಆ್ಯಕ್ಚುಲಿ ಇವಾಗ ಇದು ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ಇದನ್ನ ಬಾಡಿಸ್ಕೊತೀನಿ, ಯಾಕೆಂದರೆ ಹಸಿ ವಾಸನೆ ಹೋಗಲಿ ಅಂತ. ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿಲ್ಲ, ಯಾಕೆಂದರೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈಗಾಗಲೇ ಮಶ್ರೂಮ್ ಏನು ಮ್ಯಾರಿನೇಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ಆಲ್ರೆಡಿ ಆ್ಯಡ್ ಮಾಡಿರೋದ್ರಿಂದ ಸೊ ಈರುಳ್ಳಿನ ಅಷ್ಟೇ ಹಿಂಗೆ ನೀಟಾಗಿ ಬಾಡಿಸ್ಕೊತೀನಿ. ಸೊ ಇದು ಹೀಗೆ ನೀವು ನೋಡ್ತಿರ್ಬೋದು. ಇದು ಆ್ಯಕ್ಚುಲಿ ಬ್ರೌನ್ ಕಲರ್ ಆಗಿದೆ. ಕ್ಯಾಮ್ರಾದಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ಹೀಗೆ ಬಾಡಿಸ್ಕೊತೀನಿ, ಡೀಪ್ ಫ್ರೈ ಮಾಡ್ಕೊತೀನಿ. ಸೊ ಅದಕ್ಕೆ ಇವಾಗ ನಾನೇನು 2 ಮೆಣಸಿನ್ಕಾಯಿ ತೊಗೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟೇ ಅದನ್ನು ನೀಟಾಗಿ ಮಾಡ್ಕೊಳ್ಳೋಣ. ಒಂದು ಊರಿನಲ್ಲಿ ಇಟ್ಕೊಳ್ಳಿ, ಆ್ಯಕ್ಚುಲಿ ಆವಾಗ ಬೇಗ ಕರೆಕ್ಟಾಗಿ ಆಗುತ್ತೆ. ಹೆಚ್ಚು ಕಮ್ಮಿ ಜಾಸ್ತಿ ಕಮ್ಮಿ ಮಾಡಿಕೊಂಡ್ರೆ ಗೊತ್ತಾಗಲ್ಲ. ನನಗೆ ಆಯಿಲ್ ಸಾಕು ಅನ್ನಿಸ್ತಿದೆ, ಹಾಗಾಗಿ ನಾನು ಮತ್ತೆ ಹಾಕ್ತಾಯಿಲ್ಲ. ನಿಮಗೆ ಎಷ್ಟು ಬೇಕೋ ಬಿರಿಯಾನಿಗೆ ನಿಮಗೆ ಅನುಕೂಲ ತಕ್ಕ ಹಾಗೆ ನೀವು ಹಾಕ್ಕೋಬೋದು. ಇವಾಗ ಇದು ಗೋಲ್ಡನ್ ಬ್ರೌನ್ ಆಗಿದೆ, ನೀಟಾಗಿ ಡೀಪ್ ಫ್ರೈ ಆಗಿದೆ ಆ್ಯಕ್ಚುಲಿ ಇದು ನನಗನ್ಸೋ ಪ್ರಕಾರ. ಸೊ ಇವಾಗ ನಾನು ಇದಕ್ಕೆ ಏನು ಮಾಡ್ಕೋತೀನಿ ಅಂದರೆ, ನಾನು ಚಾಪ್ ಮಾಡಿಕೊಂಡಂತಹ ಪುದೀನ ಸೊಪ್ಪು ಏನಿದೆ ಸೊ ಅದನ್ನು ಹಾಕ್ಕೋತಾ ಇದ್ದೀನಿ. ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ ನಾನು, ಬಿಕಾಸ್ ನಾನು ಆಮೇಲೆ ಮರ್ತ್ಬಿಡ್ತೀನಿ. ನೋಡಿ ಇದು. ಸೊ ಇವಾಗ ನಾವು ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿದಂತಹ ಮಶ್ರೂಮ್ನ ಡೈರೆಕ್ಟಾಗಿ ಹಾಕ್ಕೊಳ್ಳೋಣ ಇವಾಗ. ಸೊ ಇದೇ ನಾವು ಮ್ಯಾರಿನೇಟ್ ಮಾಡ್ಕೊಂಡಂತಹ ಮಶ್ರೂಮ್ಸು. ಸೊ ನಾನು ಇವಾಗ ಇದನ್ನು ಇದಕ್ಕೆ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ. ಓಕೆ,
ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಶ್ರೂಮ್ಸ್ ಅರ್ಧ ಬೆಂದಾದಮೇಲೆ ಅದಕ್ಕೆ ನಿಮಗೆ ಅಳತೆಗೆ ತಕ್ಕಷ್ಟು ಅಕ್ಕಿ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಳ್ಳಿ. ನೀರು ಹಾಕಿದ ಮೇಲೆ ಕುಕ್ಕರ್ ಕ್ಯಾಪ್ನ ಮುಚ್ಚಿಬಿಟ್ಟು ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ವಿಷಲ್ ಬರೋ ತನಕ ಬಿಡಿ. ನಾನಿಲ್ಲಿ 2 ವಿಷಲ್ ಹೊಡೆಸ್ಕೊಂಡಿದ್ದೀನಿ ಅಷ್ಟೇ. ಸೊ ಮಶ್ರೂಮ್ ಬಿರಿಯಾನಿ ಆಗೋಷ್ಟರಲ್ಲಿ ನಾವಿವಾಗ ಮೊಸರು ಬಜ್ಜಿ ಮಾಡ್ಕೊಂಬಿಡೋಣ. ಅದಕ್ಕೆ ಬೇಕಾಗಿರೋದು ಇಷ್ಟು ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ನಾನು ಇಷ್ಟು ಫುಲ್ ಈರುಳ್ಳಿನೂ ಹಾಕಲ್ಲ, ಇದರಲ್ಲಿ ಅರ್ಧ ಹಾಗೆ ಸ್ಲೈಸ್ ಮಾಡಿ ರೌಂಡಕ್ಕೆ ಸ್ಲೈಸ್ ಮಾಡಿ ಹಾಗೆ ತಿನ್ನೋಕ್ಕೆ ಇನ್ನರ್ಧ ಮೊಸರು ಬಜ್ಜಿಗೆ ಹಾಕ್ತೀನಿ. ಸೊ ಬನ್ನಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಸೌತೆಕಾಯಿನ. ಹಾಗೆ ಈರುಳ್ಳಿ, 1 ಈರುಳ್ಳಿನಲ್ಲೇ ಇದನ್ನು ಸ್ವಲ್ಪ, ಹಾಗೆ 2 ಸ್ಲೈಸ್ ಈರುಳ್ಳಿ. ಸೊ ಬನ್ನಿ ಇವಾಗ ಇದನ್ನು ಈ ಬೌಲ್ಗೆ ಹಾಕಿ ಮೊಸರು ಹಾಕಿ ಸ್ವಲ್ಪ ಉಪ್ಪು ಹಾಕೋಣ. ಸೊ ಇಷ್ಟು ಮಾಡಿದ್ರೆ ಮೊಸರು ಬಜ್ಜಿ ಕೂಡ ರೆಡಿ ಆಗುತ್ತೆ. ಇವಾಗ ಇದಕ್ಕೆ ಆಗಲೇ ಮ್ಯಾರಿನೇಷನ್ಗೆ ಉಪಯೋಗಿಸಿದಂತಹ ಸ್ವಲ್ಪ ಮೊಸರಿದೆ, ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತೀನಿ. ನಾನು ಮತ್ತೆ 1 ಕಪ್ ಕರ್ಡ್ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೋತೀನಿ. ನಾನಿಲ್ಲಿ ಮೊಸರು ಬಜ್ಜಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನಗೆ ಅಲ್ಲಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿತ್ತು. ಸೊ ಫೈನಲಿ ಬಿರಿಯಾನಿ ರೆಡಿ ಆಗಿದೆ. ಸೊ ಬನ್ನಿ ಇವಾಗ ಇದನ್ನು ಅವಳಿಗೆ ಸರ್ವ್ ಮಾಡೋಣ. ಸೊ ಬಿರಿಯಾನಿ ರೆಡಿಯಾಗಿದೆ. ಸೊ ಬನ್ನಿ ಅವಳಿಗೆ ಇಷ್ಟ ಆಗುತ್ತೋ ಹೇಗೆ ನೋಡೋಣ. ಸೊ ಅವಳಿಗೀಗ ತೊಗೊಂಡೋಗಿ ಕೊಡೋಣ. ಮೇಘ ಮೇಡಮ್ ತಗೊಳ್ಳಿ. ಥ್ಯಾಂಕ್ ಯು. ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿ. ಅದ್ಭುತ, ಖಾರ ಎಲ್ಲ ಕರೆಕ್ಟ್ ಇದೆ. ಸುಮ್ಮನೆ ಗಂಡ ಅಂತ ಹೇಳ್ಬೇಡ ವೀಡಿಯೋಗೋಸ್ಕರ, ಕರೆಕ್ಟಾಗಿ ಫೀಡ್ಬ್ಯಾಕ್ ಕೊಡು. ಯಾಕಂದರೆ ನೆಕ್ಸ್ಟ್ ಇನ್ನೂ ಇಂಪ್ರೂವ್ ಆಗಬೇಕಲ್ಲ. ಜೋಲು ಸಖತ್ತಾಗಿದೆ, ಚೆನ್ನಾಗಿದೆಯಾ? ಫಸ್ಟ್ ಟ್ರೈ. ಥ್ಯಾಂಕ್ ಯು. ಫೇವ್ರೆಟ್ ನನ್ನ ಮಶ್ರೂಮ್ ಬಿರಿಯಾನಿ. ಒಟ್ಟು ಇಷ್ಟ ಆಯಿತು. ಇನ್ನೊಂದು ಬೈಟ್ ಟೇಸ್ಟ್ ಮಾಡು. ನಾಟ್ ಬ್ಯಾಡ್, ಸೂಪರ್ ಆಗಿದೆ. ನಾಟ್ ಬ್ಯಾಡ್ ಅಂತೆ. ಓಕೆ. ಸೊ ನನ್ನ ಹೆಂಡ್ತಿಗೆ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು, ನನ್ನ ಹೆಂಡ್ತಿಗೆ ಇಷ್ಟ ಆಗಿದೆ ಅಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಇನ್ನು ಮುಂದೆ ವೀಡಿಯೋಸ್ನ ಮಾಡ್ತೇವೆ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಮಿಸ್ಟರ್ ಆ್ಯಂಡ್ ಮಿಸಸ್ ಮಲ್ನಾಡ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲೂ ಕೂಡ ಹೋಗಿ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.